ಈಗೇನು ಮಾಡಬೇಕು ಅಂತ ಒಂದು ಗೊತ್ತಾಯ್ತಲ್ಲ ಅದಕ್ಕೆ. ನಿಮಗೆ ಗೊತ್ತದೆ ನನ್ನ ಮನಸ್ಸಲ್ಲಿ ಯಾರವ್ರೆ ಅಂತ. ಮನಸ್ಸಲ್ಲಿ ಅವ್ರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದುವೆ ಅದು ಹೆಂಗಾಗ್ನೆ? ಅಯ್ಯೋ ಸಿದ್ದು, ಈಗ ಇದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳಕ್ಕಾಗುತ್ತಾ? ನೀವೇ ಹೇಳಿ. ಅಲ್ಲ, ಮಾವ ಒಂದ್ಸರಿ ಹೇಳಿದ್ದಾರೆ ಅಂತ ಅಂದಮೇಲೆ ಅವ್ರು ಸುಮ್ಮನೆ ಬಿಡ್ತಾರಾ? ಅವ್ರು ಯಾರಿಗಾದ್ರೂ ಒಂದ್ಸಲಿ ಮಾತು ಕೊಟ್ಟಿದ್ದಾರೆ ಅಂದಮೇಲೆ ಮುಗೀತು. ಅವ್ರು ಹೇಳಿದ್ ನಡೆದಿಲ್ಲ ಅಂತಂದ್ರೆ ಅಷ್ಟೇ ಕತೆ. ಅಯ್ಯೋ ಅದಕ್ಕೆ ನಂಗೆ ಜೀವ ಓದಂಗಾಯ್ತದೆ. ಸಿದ್ದು, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ತಾನೆ, ನೀವು ಭಾವನಾ ಅವ್ರ ಹತ್ರ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಬಿಡಿ ಅಂತ. ಅಟ್ಲೀಸ್ಟ್ ನೀವು ಭಾವನಾ ಅವ್ರಿಗೆ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡಿದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಇಲ್ಲ, ಈಗ ಇನ್ನೇನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಸಿದ್ದು. ಯಾರು ಏನು ಮಾಡೋಕ್ಕಾಗಲ್ಲ ಬಿಡಿ. ಅಯ್ಯೋ ಅದಕ್ಕೆ ನನ್ಗೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಏನು ತೋರಿಸ್ತಾ ಇಲ್ಲ. ಈಗ ನಾನು ಏನು ಮಾಡನೆ? ನೀವೇ ಏನಾರು ಹೇಳಿ ಅದಕ್ಕೆ. ನಾನು ಎಲ್ಲ ಈ ಜೀವ ನಿಮ್ಮ ಹತ್ರ ಹೇಳ್ಕೊಂಡಿವ್ನಿ. ಏನು ಮಾಡಬೇಕು ಅಂತ ನೀವೇ ಏನಾರು ಉಪಾಯ ಹೇಳ್ಕೊಡಿ ಅದಕ್ಕೆ. ಅಯ್ಯೋ ಸಿದ್ದು, ಈಗಿರೋ ಪರಿಸ್ಥಿತಿನಲ್ಲಿ ನಾನು ನಿಮ್ಗೆ ಏನು ಉಪಾಯ ಹೇಳಿ? ನನಗೇನಾದ್ರೂ ಗೊತ್ತಿದ್ರೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ತಿದ್ನಾ? ನೀವೇ ಹೇಳಿ. ನೋಡಿ, ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಊರವ್ರಿಗೆಲ್ಲ ನೀವು ಪೂರ್ವಿನ ಮದುವೆ ಆಗ್ತಿದ್ದೀರಾ ಅನ್ನೋ ವಿಷಯ ಗೊತ್ತಾಗೋಗಿದೆ. ಇಲ್ಲ ಸಿದ್ದು, ಈಗಿನೇನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಿ, ನೀವು ಮನೆಯವ್ರು ಹೇಳ್ತಿರೋ ಹಾಗೆ ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಬಿಡಿ. ಒಂದ್ಸಲ ಪೂರ್ವಿ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದ್ಮೇಲೆ ಭಾವನಾ ಅವರು ತಾನಾಗೆ ನಿಮ್ಮನ್ನ ಮರ್ತೋಗ್ತಾರೆ. ತಾಳಿಗಿರುವಂತ ಶಕ್ತಿನೇ ಅದು. ಸಿದ್ದು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸುಮ್ಮನೆ ಪೂರ್ವಿನ ಒಪ್ಕೊಂಬಿಡಿ, ಅದೇ ಬೆಟರು. ಸಿದ್ದು, ನೀನು ಪೂರ್ವಿನ ಒಪ್ಕೊಳ್ಳೋದ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಭಾವನಾನೇ ಮದುವೆ ಆಗಬೇಕು, ನಿಮ್ಮ ತಂದೆನ ಎದುರು ಹಾಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಕಡೆ ನೀನು ರಾಜಕೀಯದಲ್ಲೂ ನಿಲ್ಲಕ್ಕಾಗಲ್ಲ, ಮನೇಲೂ ಇರೋಕ್ಕಾಗಲ್ಲ. ಪಾಪ, ಈಗ ನಿನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಕತ್ರಿಗೆ ಸಿಕ್ಕಾಕೊಂಡಿರೋ ಅಡಿಕೆ ಥರ ಆಗೋಗಿದೆ. ಸೋ ಸಾರಿ ಸಿದ್ದು, ನನ್ನ ಗಂಡನಿಗೋಸ್ಕರ ಇಷ್ಟೆಲ್ಲ ಮಾಡಬೇಕು. ಕೂತ್ಕೋ ಭಾವನಾ. ಅಮ್ಮ ಬೇಡಮ್ಮ. ಹಾಗೆಲ್ಲ ಹೇಳ್ಬಾರ್ದು ಭಾವನಾ. ನೀನ್ ಸುಮ್ನೆ ಪೂಜೆ ಮಾಡು. ನೋಡಮ್ಮ, ಯಾವುದೇ ಪೂಜೆ ಆದ್ರೂ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು. ಅರ್ಧಂಬರ್ಧ ಭಕ್ತಿ ಇದ್ರೆ ಆಗಲ್ಲಮ್ಮ. ಹಾಗೆಲ್ಲ ಏನೂ ಇಲ್ಲ ಶಾಸ್ತ್ರಿಗಳೇ, ಅವಳು ಮಾಡ್ತಾಳೆ. ನೀವು ಭಾವನವ್ರಿಗೆ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡಿದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಊರವ್ರಿಗೆಲ್ಲ ನೀವು ಪೂರ್ವಿನ ಮದುವೆ ಆಗ್ತಿದ್ದೀರಾ ಅನ್ನೋ ವಿಷಯ ಗೊತ್ತಾಗೋಗಿದೆ. ಒಂದ್ಸಲ ಪೂರ್ವಿ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದ್ಮೇಲೆ ಭಾವನಾ ಅವರು ತಾನಾಗೆ ನಿಮ್ಮನ್ನ ಮರ್ತೋಗ್ತಾರೆ. ತಾಳಿಗಿರುವಂತ ಶಕ್ತಿನೇ ಅದು. ಏನು ಗೌಡ್ರೆ ಹಿಂಗೆ ಕೂತ್ಕೊಂಬಿಟ್ರಲ್ಲ? ಅಲ್ಲಿ ನೋಡಿದ್ರೆ ನಿಮ್ಮ ಅಪ್ಪ ಅವರು ಆ ಮುನ್ಸ್ವಾಮಿ ನಿಮ್ಮ ಮದುವೆ ದಿವಸನ ಊರು ತುಂಬ ಸಾರ್ಕೊಂಬತ್ತವ್ರೆ. ನೀವು ನೋಡಿದ್ರೆ ಇಲ್ಲಿ ಆರಾಮಾಗಿ ಕುಂತಿದ್ದೀರಿ. ಗೌಡ್ರೆ, ನಾ ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೊಬೇಡ್ರಿ.
ನಿಮ್ಮ ಪ್ರೀತಿ ವಿಷಯನ ಅತ್ತಿಗೆ ಹತ್ರ ಹೇಳ್ಕೋಬೇಕಾಗಿತ್ತು. ಒಂದಪ್ಪ ಅತ್ತಿಗೆ ಏನಾದರೂ ಒಪ್ಕೊಂಡಿದ್ದಿದ್ರೆ ಯಾರಿಗೂ ಗೊತ್ತಾಗ್ದಂಗೆ ತಾಳಿ ಕಟ್ಕೊಂಡು ಆಮೇಲೆ ಮಾತಾಡೋ ಬಾಯಿನ ಮುಚ್ಚಿಸ್ಬೋದಾಗಿತ್ತಾ? ಹೋಗೌಡ್ರೆ, ನೀವೇ ಈ ರವಿಚಂದ್ರಂದು ರಾಮಾಚಾರ್ಯ ಪಿಕ್ಚರ್ ನೋಡಿಲ್ವೇ? ಅದ್ರಾಗೂ ಹಿಂಗೆಯ ತಾಳಿ ಕಟ್ಟಿಸ್ಕೊಂಬಿಟ್ರೆ ಯಾರೇನು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಮಾಲಾಶ್ರೀ ಅವರು ರವಿಚಂದ್ರನ್ ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಬಿಡ್ತಾರೆ. ಕೊನೆದಾಗೆ ಹೊಸಿ ಪ್ರಾಬ್ಲಮ್ ಆಯ್ತದೆ. ಆಮೇಲೆ ಎಲ್ಲ ಸರೋಕ್ಕಿಲ್ವಾ? ನೀವೇ ನೋಡಿಲ್ವೇ? ಏಯ್, ಎಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ ಗೌಡ್ರೆ, ಮನಸೊಂದೆ ಸಾಕಂತೆ ಸಾಕ್ಷಿಗೆ, ಹರಿಶಿಣವೇ ಬೇಕಂತೆ ತಾಳಿಗೆ. ಹಿರಿಕರು ಹಿಂಗೂ ಹೇಳವ್ರೆ. ಗೌಡ್ರೆ, ಊರ್ ಜನದ ಸಾಕ್ಷಿ ಬೇಕಾಗಿಲ್ಲ, ನಮ್ಮ ಮನ್ಸಾಕ್ಷಿ ಒಂದು ಸಾಕು. ಸಂದಾಗ ಯೋಚನೆ ಮಾಡಿ. ಒಂದ್ಸಲ ಪೂರ್ವಿ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದ್ಮೇಲೆ ಭಾವನ ಅವರು ತಾನಾಗಿ ನಿಮ್ಮನ್ನ ಮರ್ತೋಗ್ತಾರೆ. ತಾಳಿಗಿರುವಂಥ ಶಕ್ತಿನೇ ಅದು. ಯಾರಿಗೂ ಗೊತ್ತಾಗ್ದಂಗೆ ತಾಳಿ ಕಟ್ಕೊಂಡು ಆಮೇಲೆ ಮಾತಾಡೋ ಬಾಯಿನ ಮುಚ್ಚಿಸ್ಬೋದಾಗಿತ್ತಾ? त्वमेव सर्वं कल्पितं ब्रह्मासि त्वं साक्षादात्मासि नित्यम्. ನೋಡಿಮ್ಮ, ಇವತ್ತಿನ ಪೂಜೆ ಎಲ್ಲ ಮುಗೀತು. ನಾಳೆ ಒಂದು ಪೂಜೆ ಇದೆ, ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ನೀವು ಅನ್ಕೊಂಡಿದ್ದ ಫಲ ಸಿಗುತ್ತೆ. ಆಯ್ತು ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಲಕ್ಷ್ಮತೆ, ಎಲ್ಲೋಗಿದ್ರಿ? ಆಗ್ಲಿಂದ ನಿಮ್ಮನ್ನು ಹುಡುಕ್ತವನೆ, ನಿಮ್ಮೆಲ್ಲೂ ಕಾಣಿಸ್ತಾ ಇಲ್ಲ. ಪೂಜೆ ಮಾಡಿಸ್ತಿದ್ವಪ್ಪ. ಏನು ಪೂಜೆ ಲಕ್ಷ್ಮತೆ? ಅಯ್ಯೋ, ನಮ್ ಕೇಳ್ಕೊಳ್ಳೋದಿಕ್ಕೆ ಇನ್ನೇನಿದೆಯಪ್ಪ. ನಮ್ಮ ಭಾವನಂಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು. ಹೇಗೋ ಅವಳಿಗೆ ಮದುವೆ ಆದರೆ ಸಾಕು ಅಂತ ಕಂಕಣ ಪೂಜೆ ಮಾಡಿಸ್ತಿದ್ವಿ. ನೀವೇನು ತಲೆ ಕೆಡಿಸ್ಕೊಬಿಡಿ ಲಕ್ಷ್ಮತೆ, ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಿನ್ನ ಬಾಯಿ ಹಾರೈಕೆಯಿಂದ ಅಷ್ಟಾದರೆ ಸಾಕಪ್ಪ. ತಂದೆ ತಾಯಿಗೆ ಹೆತ್ತು ಮಕ್ಕಳು ಯಾವತ್ತೂ ಹೊರೆ ಅಲ್ಲ, ಆದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಸೆ. ಆ ದೇವ್ರ ದಯೆಯಿಂದ ನಮ್ಮ ಭಾವನನ ಕುತ್ತಿಗೆ ಒಂದು ತಾಳಿ ಬಿದ್ದು ಗಂಡನ ಮನೇಲಿ ಸುಖವಾಗಿರೋ ಹಾಗಾದರೆ ಅಷ್ಟೇ ಸಾಕು. ಅಮ್ಮ, ಇಲ್ಲಿ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಇನ್ನೇನು ಮಾಡ್ಲಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ.
ಅಲ್ಲ, ಇಲ್ಲಿ ಬಂದ ಮೇಲೆ ನೀವಿಬ್ರು ಎಲ್ಲಿ ಹೊಟ್ಟೋದ್ರಿ? ಕೈಗೆ ಸಿಗ್ದೆ? ನಾನೇನೋ ಸಿಕ್ತಿದ್ದೆ, ಆದ್ರೆ ನಿಮ್ಮ ಮಗ ಇಲ್ಲಿ ಬೆಳಗ್ಗೆ ಬಂದಾಗಿಂದ ಕೈಗೆ ಸಿಕ್ತಿಲ್ಲ. ಯಾಕೋ ಹೀಗ್ ಮಾಡ್ದೆ? ಇಷ್ಟು ಜನಗಳ ಮಧ್ಯೆ ಅವಳೊಬ್ಬಳನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು? ನಾನೆಲ್ಲಮ್ಮ ಹೋಗ್ಲಿ, ಇಲ್ಲೇ ದೇವಸ್ಥಾನದಲ್ಲೇ ಇದ್ದೆ. ಇವಳ ನನ್ನ ಕೈಗೆ ಸಿಗ್ಲಿಲ್ಲ. ಸುಳ್ಳು ಹೇಳ್ತೀಯಾ? ಇದೇ ನನ್ಗೆ ಆಗಲ್ಲ ಅಂತ ಹೇಳೋದು. ಸುಮ್ಮನೆ ಇರೋದಿಲ್ಲ ಅಮ್ಮ, ಏನಾದ್ರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ನಿಮ್ ಮಾವನ್ ಮಗಳು ತರ್ಲೆ ಮಾಡಿಲ್ಲ ಅಂದ್ರೆ ಬೇರೆ ಇನ್ಯಾರು ಮಾಡ್ತಾರೋ ಗೂಬೆ? ಸರಿ ಆಯ್ತು, ಸಾರಿ ಕಣೋ ವಿಶ್ವ, ಬೇಜಾರು ಮಾಡ್ಕೋಬೇಡ. ನಾನು ಇನ್ಮೇಲಿಂದ ಈ ತರ ಎಲ್ಲ ಮಾತಾಡಲ್ಲ, ಓಕೆನಾ? ಹೊರಡೋಣ. ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಏನು ಮಾಡ್ಕೊಂಡಿಲ್ಲ, ಮನೇಲಿ ಅಪ್ಪ ಒಬ್ರು ಇರ್ತಾರೆ, ಹೊರಡೋಣ. ಮಾವ, ನಾಳೆ ಬೆಳಗ್ಗೆನೆ ಶ್ರೀನಿವಾಸ ಕಲ್ಯಾಣ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಉಳ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಮನೇಲಿ ತುಂಬಾ ಕೆಲಸ ಇದೆ, ಹೊರಡಿ. ಇಲ್ಲಿ ತುಂಬಾ ಜನ ಉಳ್ಕೋತಿದ್ದಾರೆ, ನಾವು ಅವ್ರ ಜೊತೆನೇ ಇರ್ಬೋದಲ್ವಾ? ಅದು ಅಲ್ಲದೆ ನೀವು ಈ ದೇವಸ್ಥಾನದ ಧರ್ಮದರ್ಶಿಗಳು, ನೀವಿಲ್ದೇ ಇದ್ರೆ ಹೇಗೆ ಹೇಳಿ? ನಾನು ಒಂದ್ಸರಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು, ಬದಲಾಯಿಸೋ ಮಾತೇ ಇಲ್ಲ. ಬೇಕಾದ್ರೆ ಬೆಳಗ್ಗೆ ಬಂದ್ರಾಯ್ತು, ಹೊರಡಿ. ಏನಾಯ್ತಣ್ಣ? ಅಣ್ಣ, ಅವ್ರು ನಂಗೆ ಫೋನ್ ಮಾಡ್ತಿದ್ದೆ. ನಿಜ, ನಾವಿಬ್ಬರು ಆನ್ಸರ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ನೀನು ಆನ್ಸರ್ ಮಾಡಿ ನಾನು ಹೊರಗಡೆ ಇದ್ದೀನಿ ಅಂತ ಹೇಳ್ಬಿಡು. ಸರಿ ಅಣ್ಣ. ಹಲೋ, ಹಾಂ ಅಣ್ಣ. ಹೌದಾ? ಸರಿ ಅಣ್ಣ, ನಾವು ಹೊರಗಡೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಅಣ್ಣ, ಅವ್ರ ಮನೆ ಹತ್ರ ಹೋಗಿದ್ರಂತಣ್ಣ. ಮನೆ ಹತ್ರ ಹೋಗಿದ್ರಂತ? ಹೌದು ಅಣ್ಣ, ಮನೆ ಬೀಗ ಹಾಕಿತ್ತು, ವಾಪಸ್ ಬಂದ್ವಿ ಅಂದರು. ಏನಾದರೂ ಮಾಡೋಣ, ಮತ್ತೆ ಅವ್ರ ಮನೆ ಹತ್ರ ಹೋದರೆ ನಿಮ್ಮ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ. ಹಲೋ, ನಾನು ಹೇಳಿದ್ದು ರೆಡಿ ಮಾಡಿದ್ರಾ? ಸರ್, ನೀವು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ, ಎಲ್ಲ ರೆಡಿ ಆಗಿದೆ. ಓ ಹೌದಾ, ಬಂದೆ, 2 ನಿಮಿಷ ಬಂದೆ. ಮನೋಜ, ಇಲ್ಲೇ ಇರು, 2 ನಿಮಿಷ ಹೋಗಿ ಬರ್ತೀನಿ. ಸರಿ ಅಣ್ಣ. ನಮಸ್ಕಾರ. ಇದರಲ್ಲಿ ಮಾಲಿದೆ, ಹುಷಾರ್. ಹಾಂ ಸರ್, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ, ಬಂದ್ಬಿಡ್ತೀವಿ. I'm really sorry, baby. ನೀನು ಇಟ್ಟೆಲ್ಲ ರೆಸ್ಟ್ ತಗೊಂಡು ನನಗೇನೆಲ್ಲ ಮಾಡಿದ್ಯಾ?
ನನಗೇನು ಕೆಲಸ ಇಲ್ಲ. ವೇಸ್ಟ್ ಬೋರ್ಡ್ ಅಂತ ಗೊತ್ತಿದ್ರು ನನ್ನನ್ನು ಫಲ ಪ್ರೀತಿಸಿ ಮದುವೆ ಕೂಡ ಮಾಡಿಕೊಂಡೆ. ಆದರೆ ನಾನು ನಿನಗೆ ಮಾಡ್ತಿರೋದು ಸಾರಿ ಬೇಬಿ, ಸಾರಿ. ಬೇಬಿ, ನೀವೆಲ್ಲ ದುಡ್ಡನ್ನು ತುಂಬ ಕಷ್ಟಪಟ್ಟು ದುಡಿದು ತೀರಿಸ್ಬಿಡ್ತೀನಿ ಬೇಬಿ. ನಾನು ಈ ಥರ ಎಲ್ಲ ನಿನಗೆ ಹೇಳ್ದೆ ಮಾಡ್ತಿರೋದಕ್ಕೆ ಮತ್ತು ನಿನ್ನ ಹತ್ರ ಕ್ಷಮೆ ಕೇಳ್ಕೊತಾ ಇದ್ದೀನಿ. ಸಾರಿ, ಇದು ಬಿಟ್ಟು ನಾನು ನನಗೆ ಕಾಣಿಸ್ತಿಲ್ಲ. ಸಾರಿ ಸಾರಿ. ಹೇಳೋದಕ್ಕಾಗೋದಿಲ್ಲ. ನಾಳೆ ಬೆಳಗ್ಗೆ ಬಂದರೆ ಹೇಳ್ತೀನಿ. ಅಂದಾಜು ಹಾಗೆ 3.5 ಲಕ್ಷ ಆಗ್ಬೋದು. ಹೇಳಿಸ್ತೇನ್ರಿ. ಹಾಂ, ಬೆಳಗ್ಗೆ ಬಂದು ಕ್ಯಾಶ್ ಕಲೆಕ್ಟ್ ಮಾಡ್ಕೊತೀನಿ. ಸಿದ್ದು, ಅದಕ್ಕೆ ಯಾಕೆ ಸಿದ್ದು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ದೀರಾ? ಅಯ್ಯೋ ಇನ್ನೇನು ಹೇಳನೆ ಅದಕ್ಕೆ. ಆ ಪೂರ್ವ ಏನಾದ್ರು ಒಪ್ಕೊಂಡ್ಬಿಟ್ರೆ ನಾನು ಏನು ಮಾಡನೆ? ಅದೇ ತಲೆ ಬಿಸಿ ಆಗಿ ಕೂತದೆ ನನಗೆ. ಪಾಪ ಸಿದ್ದು, ನನಗೆಲ್ಲ ಅರ್ಥ ಆಗುತ್ತೆ. ಅಲ್ಲ, ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳಿ? ಪೂರ್ವಿ ಜೊತೆ ಆಲ್ರೆಡಿ ನಿಮ್ಮ ಎಂಗೇಜ್ಮೆಂಟ್ ಆಗೋಗಿದೆ. ನಾನು ನಿಮ್ಗೆ ಅವತ್ತಿಂದ ಹೇಳ್ತಾನೆ ಇದ್ದೆ, ನೀವು ಭಾವನಾ ಅವ್ರ ಹತ್ರ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಬಿಟ್ಟಿದ್ರೆ ಹೇಗೋ ಮಾಡಿ ಭಾವನಾಗೆ ತಾಳಿ ಕಟ್ಟಿಸಿ ಆಮೇಲೆ ಮನೆಯವ್ರ ಹತ್ರ ಇದನ್ನೆಲ್ಲ ಹೇಳಿ ಒಪ್ಪಿಸ್ಕೋಬೋದಾಗಿತ್ತು. ನೀವು ಅದನ್ನೂ ಮಾಡಲಿಲ್ಲ ನೋಡಿ. ಇತ್ಲಾಗೆ ಈ ಕಡೆನೂ ಇಲ್ಲ, ಇತ್ಲಾಗ ಆ ಕಡೆನೂ ಇಲ್ಲ ಅಂತ ಪರಿಸ್ಥಿತಿ ತಂದ್ಕೊಂಡಿದ್ದೀರಾ. ಸರಿ ಸರಿ, ಎಲ್ಲರೂ ಮನೆಗೆ ಹೋಗೋಕ್ಕೆ ಅಂತ ಕಾಯ್ತಾ ಇದ್ದಾರೆ, ನಡೀರಿ. ಇಲ್ಲ ಅದಕ್ಕೆ, ಇವತ್ತು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ. ಇಲ್ಲೇ ಇರ್ತೀರಾ? ಅಲ್ಲ, ಮಾವ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಅವ್ರಿಗೇನು ಹೇಳೋದು? ಅದಕ್ಕೆ ನಾಳೆ ಬೆಳಿಗ್ಗೆ ಅಭಿಷೇಕ ಇದೆಯಲ್ಲ, ಹುಡುಗರೆಲ್ಲ ಇಲ್ಲೇ ಉಳ್ಕೊಂಡವ್ರೆ, ಅದಕ್ಕೆ ಅವನು ಉಳ್ಕೊಂಡವನೇ ಅಂದ್ಬಿಟ್ಟು ಹೇಳಿ ಹೋಗಿ. ಹೌದಾ? ಹುಷಾರು ಸಿದ್ದು. ಸರಿ ಅದಕ್ಕೆ. ಅದಕ್ಕೆ ನೋಡಿದ್ರೆ ಒಂದ್ಸಲ ನೀನು ತಾಳಿ ಕಟ್ಬಿಟ್ರೆ ಏನೇ ಆದ್ರೂ ಅವ್ರು ನಿನ್ನ ಬಿಟ್ಟೋಗೋದಿಲ್ಲ ಅಂದ್ರು. ನಾನು ಹಂಗೆ ಹೇಳ್ದ. ಏನು ಮಾಡೋದು? ನಿಮ್ಮ ಪ್ರೀತಿ ವಿಷಯನ ಅತ್ತಿಗೆ ಹತ್ರ ಹೇಳ್ಕೋಬೇಕಾಗಿತ್ತು. ಒಂದಪ್ಪ ಅತ್ತಿಗೆ ಏನಾದರೂ ಒಪ್ಕೊಂಡಿದ್ದಿದ್ರೆ ಯಾರಿಗೂ ಗೊತ್ತಾಗ್ದಂಗೆ ತಾಳಿ ಕಟ್ಕೊಂಡು ಆಮೇಲೆ ಮಾತಾಡೋ ಬಾಯಿನ ಮುಚ್ಚಿಸ್ಬೋದಾಗಿತ್ತಾ? ಹಂಗಾರೆ